ಕೂರಿಸ್ಕೊಳ್ಳೋದ್ರ ಬದಲು ಹಿಂದೆ ವಾಸ್ತವದ ಚಿತ್ರಣದ ವರದಿ ಕೊಟ್ಟಿದ್ದಂತಹ HK ಪಾಟೀಲ್ನ ಕೂರಿಸ್ಕೊಳ್ಬೇಕಾಗಿತ್ತು ಪ್ರೆಸ್ ಮೀಟ್ ನಲ್ಲಿ. ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಅವರನ್ನ ಕರೆಸದೇ ಇರೋ ಉದ್ದೇಶವೇ ಅಲ್ಲಿ ಇನ್ನೇನೋ ಬಾಕಿ ಇತ್ತು, ಅದನ್ನ ಮರೆಮಾಚಿ ಟೌನ್ಶಿಪ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋ ಅನುಮಾನಕಾಸ್ಪದ ಆಯ್ತು. ಇದನ್ನ ವಿರೋಧ ಪಕ್ಷಗಳು ಕೂಡ ಹೇಳ್ತಾ ಇದೆ. ಈ 80% ಜನ ಒಪ್ಪಿದ್ದಾರೆ, 80% ಜನ ಒಪ್ಪಿದ್ದಾರೆ ಅನ್ನೋದನ್ನು ಕೂಡ ನೀವು ಮುಚ್ಚಿಟ್ಕೊಳ್ತಿದ್ದೀರಿ ಡೀಟೇಲ್ಸ್. ಅದು ಯಾವ 80% ಜನ ಅಂತ ಹೇಳಿ ನೀವು ಒಂದು ಶ್ವೇತಪತ್ರ ಬಿಡುಗಡೆ ಮಾಡಿ, ಅಟ್ಲೀಸ್ಟ್ ಆ ಹೆಸರುಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿ. ಈ ಎರಡನ್ನು, ಒಂದು ಸತ್ಯಶೋಧನಾ ವರದಿಯನ್ನು ಮುಚ್ಚಿಟ್ಟಿರೋದು, ಇನ್ನೊಂದು 80% ಜನರ ಹೆಸರನ್ನು ಮುಚ್ಚಿಟ್ಟಿರೋದು, ಎರಡೂ ಕೂಡ ಈ ಯೋಜನೆಯ ಹಿಂದೆ ಕಾಂಗ್ರೆಸ್ ಏನೋ ಮುಚ್ಚಿಡ್ತಾ ಇದೆ, ಏನೋ ದುರುದ್ದೇಶ ಇದೆ ಅನ್ನೋ ಅನುಮಾನಕ್ಕಾಸ್ಪದ ಮಾಡಿಕೊಡ್ತಿದೆ. ನಿಮ್ಮ ಪ್ರಶ್ನೆಗೆ ಆಮೇಲೆ ಬರ್ತೀನಿ. ಮೊದಲು JDS ರೇಸ್ ಮಾಡಿದ ಪ್ರಶ್ನೆ ಮತ್ತು BJP ಅವರು ಇಬ್ಬರು ಸೇರಿ ಒಟ್ಟಿಗೆ ಇರ್ತಕ್ಕಂಥವರು ಅಲಯನ್ಸ್ ಪಾರ್ಟ್ನರ್ ಮಾಡಿರ್ತಕ್ಕಂಥ ಪ್ರಶ್ನೆಗಳು ನಾವು ಉತ್ತರ ಕೊಡಬೇಕಾದ್ರೆ ನನ್ನ ಜವಾಬ್ದಾರಿ ಆಗಲೇ ಹೇಳ್ತೀನಿ. 2006ರಲ್ಲಿ ಸ್ಟಾರ್ಟ್ ಆದಂಥ ಈ ಪ್ರಾಜೆಕ್ಟನ್ನ ನಾವು ಆ ಕಾಲದಲ್ಲಿ ಸ್ಟಾರ್ಟ್ ಮಾಡಿದ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಸ್ಟಾರ್ಟ್ ಮಾಡೋದು ಅಂತಕ್ಕಂಥ ಇವರಿಬ್ಬರು ಹೇಳಬೇಕಾಗ್ತದೆ. ಉದ್ದೇಶ ಏನಾಗಿತ್ತು, ಪರಿಕಲ್ಪನೆ ಏನಾಗಿತ್ತು, ಬೆಂಗಳೂರು ನಗರ ದೂರದೃಷ್ಟಿ ಏನಾಗಿತ್ತು, ಬೆಂಗಳೂರಿನಲ್ಲಿ 2006ರಲ್ಲಿ ಎಷ್ಟು ಪಾಪ್ಯುಲೇಷನ್ ಇತ್ತು, ಇವತ್ತು ಎಷ್ಟು ಪಾಪ್ಯುಲೇಷನ್ ಇದೆ ಅಂತ ವಿಚಾರಗಳು ನೋಡಬೇಕಾಗ್ತದೆ. ಬೆಂಗಳೂರು ಆವತ್ತು ಏನಾಗಿತ್ತು, ಇವತ್ತು ಏನಾಗಿತ್ತು ಅಂತ ಅದು ವಿಚಾರಗಳ ಬಗ್ಗೆ ಅವರು ಸ್ವಲ್ಪ ಚೆಲ್ಲಬೇಕು ಅನ್ನೋ ಮನವಿಯನ್ನು ನಾನು ಮಾಡ್ತಾ ಇದ್ದೀನಿ. 2006ರಲ್ಲಿ ಆವತ್ತು ದೂರದೃಷ್ಟಿ ಇಟ್ಕೊಂಡು ಮಾಡಿದಂಥ 5 ಟೌನ್ಶಿಪ್ಗಳನ್ನು ಮಾಡಬೇಕು ಅಂತೇಳಿ ಕುಮಾರಣ್ಣವ್ರು ಮಾಡಿದ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರೋಧ ಮಾಡಿರೋದಕ್ಕೂ ಸತ್ಯ ಇರಬಹುದು ಕೂಡ, ನಾನು ಇಲ್ಲ ಅಂತ ಹೇಳಿಲ್ಲ. ಆದರೆ ಆವತ್ತು 2006 ಮತ್ತು 2020 ವರ್ಷಗಳ ಅಂತರದಲ್ಲಿ ಬೆಂಗಳೂರು ನಗರ ಬೆಳೆದಿರ್ತಕ್ಕಂಥ ವೇಗವನ್ನು ನೋಡಿದ್ರೆ ಇಟ್ ಇಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಇನ್ ದ ವರ್ಲ್ಡ್. ಇವತ್ತು 1.4 ಕೋಟಿ ಜನ ಇರ್ತಕ್ಕಂಥ ಈ ಒಂದು ಬೃಹದಾಕಾರಕ್ಕೆ ಬೆಳೀತಾ ಇರ್ತಕ್ಕಂಥ ಬೆಂಗಳೂರು ನಗರಕ್ಕೆ ತನ್ನದೇ ಆದ ಸಮಸ್ಯೆಗಳು ಹೆಚ್ಚಾಗ್ತವೆ. ಇಡೀ ವಿಶ್ವಕ್ಕೆ ಮಾದರಿಯಾಗಿ ಬೆಳೀತಾ ಇರ್ತಕ್ಕಂಥದ್ದು ಮತ್ತು ಇಡೀ ಭಾರತಕ್ಕೆ ಆರ್ಥಿಕ ಇಂಜಿನ್ ಆಗಿ ಬೆಳೀತಾ ಇರ್ತಕ್ಕಂಥ ಬೆಂಗಳೂರು ನಗರಕ್ಕೆ ನಾವು ಏನಾದರೂ ಒಂದು ಪರಿಹಾರ ಕಂಡುಕೋಬೇಕು ಅನ್ನೋದರಲ್ಲಿ ಇವರಿಗೆ ಕಾಳಜಿ ಇದೆಯಾ ಇಲ್ವಾ ಅಂತಕ್ಕಂಥದ್ದು. ಯಾಕಂದರೆ ಮೊದಲು ಬೆಂಗಳೂರು ಈ ಪರ್ಪಸ್ ಟೌನ್ಶಿಪ್ಗಳಾಗ್ತಾ ಇರೋದು ಬೆಂಗಳೂರಿನ ಸಮಸ್ಯೆಗಳ ಪರಿಹಾರವಾಗಿ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಇಷ್ಟೂ ಮಾತಾಡೋ ಸಂದರ್ಭದಲ್ಲಿ ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ಒಂದೇ ಪದ ಕೂಡ ಎತ್ತಿಲ್ಲ ಅಂತಂದರೆ ಇವರು ಬೆಂಗಳೂರನ್ನ ಎಷ್ಟು ತಿರಸ್ಕಾರ ಮಾಡ್ತಾರೆ, ಬೆಂಗಳೂರನ್ನ ಎಷ್ಟು ದ್ವೇಷಿಸ್ತಾರೆ ಅಂತಕ್ಕಂಥದ್ದು ಕಾಣ್ತಾ ಇರ್ತಕ್ಕಂಥದ್ದು. 1.4 ಕೋಟಿ ಜನಗಳ ಆಶಯದ ಬಗ್ಗೆ ಅವರ ಚಿಂತನೆ ಇಲ್ಲ. ಭವ್ಯವಾದ ಅಂತ ಭಾರತವನ್ನು ಕಟ್ಟಬೇಕಾದ್ರೆ ಬೆಂಗಳೂರಿನ ಪ್ರಮುಖ ಅಂತಕ್ಕಂಥ ಆಲೋಚನೆ ಅವರು ಇಲ್ಲದೆ ಇರತಕ್ಕಂಥದ್ದು ಬಹಳ ದುರಾದೃಷ್ಟ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಹೇಳಬೇಕಾದ್ರೆ ಬೆಂಗಳೂರು ವಾಹನ ದಟ್ಟಣೆಗಳಿರ್ಬೋದು, ಬೆಂಗಳೂರು ಬೆಳೀತಾ ಇರ್ತಕ್ಕಂಥ ಟೆಕ್ನಾಲಜಿಕಲ್ ಗ್ರೋತ್ ಇರ್ಬೋದು, ಇವತ್ತಿನ ದಿವಸ ಎಲ್ಲರಿಗೂ ಬೆಂಗಳೂರು ಬೆಳೆದಿದೆ ಅಂದರೆ ವಾಜಪೇಯಿ ಅವರೇ ಹೇಳ್ತಾ ಇದ್ರು. ಈಗೆಲ್ಲ ಮೊದಲು ಡೆಲ್ಲಿಗೆ ಬರೋರೆಲ್ಲ ಗಣ್ಯ ವ್ಯಕ್ತಿಗಳು ಡೆಲ್ಲಿಗೆ ಬರೋರು ಬೆಂಗಳೂರಿಗೆ ಬಂದು ತದನಂತರ ಡೆಲ್ಲಿಗೆ ಹೋಗ್ತದೆ ಪರಿಪಾಠವನ್ನು ಬೆಳೆಸ್ಕೊಂಡಿದ್ದಾರೆ ಅಂತಂದರೆ ಬೆಂಗಳೂರಿನ ಮಹತ್ವವನ್ನು ಅರ್ಥಕೋಬೇಕಾಗ್ತದೆ. ಬೆಂಗಳೂರಿನ ಮಹತ್ವಕ್ಕೋಸ್ಕರ ನಾವು ರೈತರನ್ನ ಬಲಿ ಕೊಡಂತ ಹೇಳೋಷ್ಟು ಮೂರ್ಖ ನಾನು ಅಲ್ಲ ಅನ್ನೋ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 2006ರಲ್ಲಿ ಆ ದೂರದೃಷ್ಟಿ ಇಟ್ಕೊಂಡು ಪರಿಕಲ್ಪನೆ ಇಟ್ಕೊಂಡು ಮಾಡಿದಂಥ ವಿಚಾರಗಳು ಒಂದು 25 ವರ್ಷ 30 ವರ್ಷ ದೂರದೃಷ್ಟಿ ಮಾಡಿದ್ದಾರೆ ಅಂತ ನಾನು ಇವತ್ತು ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕಾಗುತ್ತದೆ ಕುಮಾರಣ್ಣನವರಿಗೆ. ಆದರೆ ಅವ್ರು ಏನು ಹೇಳ್ತಾರೆ, ಇಲ್ಲ ಜನಗಳ ವಿರೋಧ ಬಂತು, ಕಾಂಗ್ರೆಸ್ನವರ ವಿರೋಧ ಬಂತು, ಮಲ್ಲಿಕಾರ್ಜುನ ಖರ್ಗೆ ಅವರು ವಿರೋಧ ಮಾಡಿಬಿಟ್ರು, ಸಿದ್ದರಾಮಯ್ಯ ವಿರೋಧ ಮಾಡಿಬಿಟ್ರು, ಶಿವಕುಮಾರ್ ಸಾಹೇಬ್ ವಿರೋಧ ಮಾಡಿದ್ರು, ಅದಕ್ಕೋಸ್ಕರವಾಗಿ ನಾವು ಮಾಡಿದ್ಬಿಟ್ಟು ಸುಮ್ಮನೆ ಆಗ್ಬಿಟ್ವಿ ಅಂತ. ಮಾಡೋದು ಸುಮ್ಮನೆ ಅದು ಚಿಂತೆ ಇಲ್ಲಪ್ಪ. ಅದ ನಂತರ ನೀವು JDSನವ್ರು BJP ಮತ್ತೆ ಅಧಿಕಾರಕ್ಕೆ ಬಂದ್ರಲ್ಲ, ಯಾವ ಕಾರಣಕ್ಕೋಸ್ಕರ ಜಗದೀಶ್ ಶೆಟ್ಟರು 1000 ಎಕರೆ ಜಮೀನುಗಳನ್ನು ಬಿಡದಿಯಲ್ಲಿ ಅಕ್ವೈರ್ ಮಾಡೋದು ಅಂತಕ್ಕಂಥದ್ದನ್ನು ಹೇಳಬೇಕಾಗ್ತದೆ. ನಿಜವಾಗ್ಲೂ ಡ್ರಾಪ್ ಮಾಡಿದ್ದೆ ಆದರೆ ಸೆಂಟ್ರಲ್ ದಯವಿಟ್ಟು ಮಾತಾಡಬೇಡಿ, ನಾನು ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಡ್ರಾಪ್ ಮಾಡಿದ್ದೀನಿ ಆದರೆ ಕಾಗದದಲ್ಲಿ ಯಾಕೆ ಡ್ರಾಪ್ ಮಾಡಲಿಲ್ಲ, ಯಾಕೆ ಕ್ಯಾಬಿನೆಟ್ ಕರೆದೋದನ್ನ ವಿಡ್ರಾ ಮಾಡಲಿಲ್ಲ, ಯಾಕೆ ರೆಡ್ ಝೋನ್ ಮಾಡಿದ್ರಿ ಅನ್ನೋ ಮಾತುಗಳನ್ನ ಕೇಳ್ತೀನಿ. 27 ಪ್ರಾಪರ್ಟಿಗಳಿರ್ತವೆ, ಅದರಲ್ಲಿ 21 ಪ್ರಾಪರ್ಟಿಗಳಿಗೆ ಅವರು ಕನ್ಸೆಂಟ್ ಕೊಟ್ಟಿದ್ದಾರೆ. ಹೆಸರುಗಳನ್ನು ಸಹ ಕೊಡ್ತೀನಿ, ಸರ್ವೆ ನಂಬರ್ನ ಕೂಡ ಕೊಡ್ತೀನಿ ಅಂತ ಹೇಳ್ತೀನಿ. ಈ ದ್ವಂದ್ವ ನಿಲುವುಗಳು ನಮ್ಮಲ್ಲಿಲ್ಲ, ದ್ವಂದ್ವ ನಿಲುವು ಇರ್ತಕ್ಕಂಥ ಅವರಲ್ಲೇನೇ ಮಾತನ್ನು ಹೇಳ್ತಾ ಇದ್ದೀನಿ. ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ತಾರೆ, ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ, ರೈತರ ಪರ ಇದ್ದೀನಿ, ರೈತರ ಬಗ್ಗೆ ವಿಚಾರ ಚರ್ಚೆ ಮಾಡಬೇಕು, ರೈತರು ಒಪ್ಕೊಂಡ್ರೆ ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀವಿ ಅನ್ನೋ ಮಾತ್ರ ಹೇಳಿದಾಗ ಬೆಳಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, ಸಂಜೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ನಿಮಗೆ 26ನೇ ತಾರೀಕು ನಿಮಗೆ ನಿಮ್ಮ ಜೊತೆ ಚರ್ಚೆ ಮಾಡಕ್ಕೆ ರೆಡಿ ಇದ್ದೀನಿ, ಜೊತೆಯಲ್ಲಿ ಒಂದು ಜನ ಕರ್ಕ ಬನ್ನಿ ಅಂತ ಹೇಳ್ತೀವಿ. ಅಷ್ಟು ನಂಬರ್ ಸಾಲಿಲ್ಲ ಅಂತಂದ್ರೆ ರೈತರು ಯಾರು ಹೋರಾಟ ಮಾಡ್ತಾರೋ ಅವ್ರನ್ನೂ ಕರ್ಕೊಂಡು 200-300 ಜನ ಬಂದಿದ್ರು ಕೂಡ ಸ್ವಾಗತ ಮಾಡ್ತಾ ಇದ್ವಿ ಅನ್ನೋ ಮಾತನ್ನು ಹೇಳ್ತೀನಿ. ಆದ್ರೆ ನೀವು ಹೇಳ್ತೀರಾ ನಾನು ರೈತರ ಬಗ್ಗೆ, ರೈತರ ಮಗ, ನಾನು ಮಣ್ಣಿನ ಮಗ ಅಂತೇಳಿ ನನಗೆ ಪ್ರೀ ಎಂಗೇಜ್ ಪ್ರೋಗ್ರಾಮ್ಸ್ ಇದೆ ಬರೋಕ್ಕಾಗಲ್ಲ ಅಂತ ಹೇಳ್ತೀಯಲ್ಲಪ್ಪ ಕುಮಾರಣ್ಣ. ನಾನು ಹೇಳ್ತಾ ಇದ್ದೀನಿ ಕೇಳಿ, ರೈತರಿಗೋಸ್ಕರ ಇನ್ನು ಕಾರ್ಯಕ್ರಮನ ಬದಿಗೊತ್ತಿ ಬರಬೇಕಾಗಿತ್ತು. ಆದ್ರೆ ನೀವೇನು ಮಾಡಿದ್ರಿ, ನಾನು ಬರೋಕ್ಕಾಗಲ್ಲ 27ನೇ ತಾರೀಕು ಮಾಡಿ ಅಂತಂದ್ರಿ. 27ನೇ ತಾರೀಕು ಏನು ಕೆಂಪೇಗೌಡರ ದಿನಾಚರಣೆ ದಿನ ಇಡೀ ರಾಜ್ಯದಲ್ಲಿ ಅದ್ಭುತವಾದ ಕಾರ್ಯಕ್ರಮ ನಡೀತಾ ಇರಬೇಕಾದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಖಂಡಿತವಾಗ್ಲೂ ಬಿಸಿ ಇರ್ತಾರೆ ಗೊತ್ತಿದ್ದುಕೊಂಡು ನೀನು ಆ ವಿಲೇಜಿಗೆ ಬನ್ನಿ ಅಂತ ಹೇಳ್ತಿರಲ್ಲ, ಮಾತಾಡ್ಲಿಕ್ಕೆ ಬನ್ನಿ ಅಂತ ಹೇಳ್ತಿರಲ್ಲ. ವಿಧಾನಸೌಧ ಏನು ನಿಮ್ಗೇನು ವಿರುದ್ಧ ಇರ್ತಕ್ಕಂಥ ಜಾಗ ಉದ್ದೇಶ ಇದ್ರೆ ಇಬ್ರು ನಾಯಕರು ಸಮಯ ಹೊಂದಿಸ್ಕೊಳ್ಳೋಕೆ ಇವತ್ತು ಜುಲೈ 20ನೇ ತಾರೀಕು ತನಕ 18-19 ಅಲ್ಲೊಬ್ಬ ಸರ್ವೆ ಹೋದ ಅಧಿಕಾರಿಗಳನ್ನ ನೀವು ಕಾನೂನು ಕೈ ತಗೊಂಡು ಅಧಿಕಾರಿಗಳು ಕೆಲಸ ಮಾಡ್ಬೇಕು, ಅವ್ರ ಕರ್ತವ್ಯ ನಿರ್ವಹಿಸ್ಬೇಕಾದ್ರೆ ಕಲ್ಲಲ್ಲಿ ಹೊಡೆದ್ರಿ, ಪರ್ಕೆಲ್ಲಿ ಹೊಡೆದ್ರಿ. ಇದು ನಮ್ಮ ಕಲ್ಚರ್ ಅಲ್ಲ.
ಕನ್ನಡಿಗರ ಕಲ್ಚರ್ ಅಲ್ಲ. ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಅಧಿಕಾರ ಇದೆ, ಅಲ್ಲಿಗೊಂದು ಪ್ರೊಟೆಸ್ಟ್ ಉಪಪ್ರಶ್ನೆ. ಮಾಡ್ಲಿಕ್ಕೆ ಅಧಿಕಾರ ಇದೆ. ನಾಗರಾಜ್ ಯಾದವ್ ಅವರೇ, ಅಲ್ಲಿಗೊಂದು ಉಪಪ್ರಶ್ನೆ. ಒಂದು ನಿಮಿಷ ಮೇಡಮ್. ಅಲ್ಲ, ನೀವು ಎಚ್ ಕೆ ಪಾಟೀಲ್ ಉತ್ತರ ಕೊಟ್ಟಿಲ್ಲ, ಅದು ಇನ್ನೂ ಪೆಂಡಿಂಗ್ ಅಲ್ಲಿದೆ. ಬಟ್ ಸ್ಟಿಲ್ ಸರ್, ಬಾಲಕೃಷ್ಣ ಅವರು, ಎಚ್ ಸಿ ಬಾಲಕೃಷ್ಣ ಅವರು ಸರಿಸುಮಾರು 1 ತಿಂಗಳ ಹಿಂದೆನೆ ಹೇಳಿದ್ರು, ಮುಖ್ಯಮಂತ್ರಿಗಳು ಹೋದ್ರೆ, ನಾನು ಹೋದ್ರೆ ಅಲ್ಲಿ ಕಾನೂನು ಮೀರಿ ಕೆಲವರು ವರ್ತನೆ ಮಾಡ್ಲಿಕ್ಕೆ ಅವಕಾಶಗಳಿದೆ, ಅಷ್ಟು ರೊಚ್ಚಿಗೆದ್ದಿದ್ದಾರೆ ಅಲ್ಲಿನ ರೈತರು ಅಥವಾ ಪ್ರಚುರಣೆ ಮಾಡಿದ್ದಾರೆ. ಕೇಳಿಸ್ಕೊಂಬಿಡಿ ಸರ್ ಪ್ರಶ್ನೆ. 1 ತಿಂಗಳ ಮುಂಚೆನೆ ಎಚ್ ಸಿ ಬಾಲಕೃಷ್ಣ ಅವರಿಗೆ, ಶಾಸಕರಿಗೆ ಗೊತ್ತಿತ್ತು ಪರಿಸ್ಥಿತಿ ಬಿಗಡಾಯಿಸಿದೆ ಅಂತ ಹೇಳಿ. ಅಧಿಕಾರಿಗಳನ್ನ ಹಾಗಾದ್ರೆ ಕಲ್ಲಲ್ಲಿ ಹೊಡೆಸ್ಕೊಳ್ಳಕ್ಕೆ, ಪೊರ್ಕೆಲ್ ಹೊಡೆಸ್ಕೊಳ್ಳಿಕ್ಕೆ ಬಿಟ್ಟದ್ದು ಯಾರ್ ತಪ್ಪು ಸರ್? ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಪೊಲೀಸ್ ಇಲಾಖೆಯನ್ನ ಮತ್ತಷ್ಟು ಹೆಚ್ಚಿಗೆ ನಿಯೋಜನೆ ಮಾಡೋ ಜವಾಬ್ದಾರಿ ಸರ್ಕಾರದ ಆಗಿರ್ಲಿಲ್ವಾ? ನಾನಿನ್ನ ಎಲ್ಲಿದ್ದೀನಿ ಅಂತಂದ್ರೆ, ಕುಮಾರಣ್ಣ ಅವರು ಬೀದಿಗೆ ಬಂದು ಭೇಟಿ ಮಾಡೋಣ, ರೈತರ ಜೊತೆ ಭೇಟಿ ಮಾಡೋಣ ಅಂತ ಹೇಳಿದ್ರಲ್ಲ, ಅವರ ಕುತಂತ್ರ ನಮ್ಗೆ ಗೊತ್ತಿತ್ತು. ಸರ್ಕಾರ ನಮ್ಮ ಹತ್ರ ಇದೆ, ಇಂಟೆಲಿಜೆನ್ಸ್ ರಿಪೋರ್ಟ್ ನಮ್ಮ ಹತ್ರ ಇದೆ. ಅವ್ರು ಮಾಡ್ಬೇಕಾಗಿ ಇನ್ನೊಂದು ವಿಟೇಲ್ನಹಳ್ಳಿನೋ ಇಲ್ಲ ಸಿರಾದಾಲದ ಗೋಲಿಬಾರ್ನ ಮಾಡ್ಲಿಕ್ಕೋಸ್ಕರ ಪ್ರಚೋದನೆ ಮಾಡ್ಲಿಕ್ಕೆ ಮಾಡಿದಂತ ಸಂಚು ನಮ್ಮ ಹತ್ರ ಹೇಳ್ತಾ ಇದೀನಿ. ಆ ಕಾರಣಕ್ಕೆ ಮುಖ್ಯಮಂತ್ರಿಗಳಲ್ಲಿ ಹೋಗಿ ಹೇಳ್ತಾ ಇದೀನಿ. ಮೊನ್ನೆ ಪ್ರೆಸ್ ಕಾನ್ ಮಾಡುವಾಗ ಇಂಡಸ್ಟ್ರಿಯಲ್ ಮಂತ್ರಿನ ಪಕ್ಕದಲ್ಲಿ ಇಟ್ಕೊಂಡಿದ್ರು, ಮತ್ತೆ ಇನ್ನೊಬ್ಬರು ಪಕ್ಕದಲ್ಲಿ ಇಟ್ಕೊಂಡು ಮಾಡಿದ್ರು. ಯಾಕೆ ಕನ್ಸರ್ನ್ ಇರೋರ್ನ ಇಟ್ಕೊಂಡಿಲ್ಲ ಅನ್ನೋದು. ಕಾನೂನಿನಲ್ಲಿ ಪ್ರೋಟೋಕಾಲ್ಸ್ ಕೆಲಸ ಮಾಡಬೇಕಾದ್ರೆ ಯಾರು ಸಂಬಂಧಪಟ್ಟ ಇಲಾಖೆಯವರು ಇರ್ತಾರೋ ಅವ್ರು ಕೂತಿರ್ತಾರೆ ಮಾತುಗಳನ್ನು ಹೇಳ್ತಾ ಇದ್ದೀವಿ. ರಾಜಕೀಯ ಮಾಡಲಿಕ್ಕೆ ಬೇರೆ ವೇದಿಕೆಗಳಿದೆ, ಆ ವೇದಿಕೆಯಲ್ಲಿ ಎಚ್ ಕೆ ಪಾಟೀಲ್ ಅವರು ಕೇಳ್ತೀವಿ, ಕಾಂಗ್ರೆಸ್ ಆಫೀಸಲ್ಲಿ ಕೇಳಬೇಕಾದ್ರೆ ಸತ್ಯಶೋಧನಾ ಸಮಿತಿ ಮಾಡಿದ್ರಲ್ಲ, ಆ ವಿಚಾರಗಳನ್ನ ನಾವು ಅದು ಬೇರೆ ವೇದಿಕೆಗಳು ಕೇಳ್ತೇವೆ. ಆದ್ರೆ ಒಂದ್ ತಿಳ್ಕೋಬೇಕಾಗ್ತದೆ, ಸತ್ಯಶೋಧನಾ ಸಮಿತಿಯ ರಿಪೋರ್ಟ್ ಅನ್ನು ಕನ್ಸಿಡರ್ ಮಾಡ್ತೇವೆ. ಇವತ್ತು ಕೂಡ ಹೇಳ್ತಾ ಇದೀವಿ ಕೇಳಿ, 50% ಶೇರ್ನ ಕೊಟ್ಟಿದ್ದೀವಿ, ಡೆವಲಪ್ಮೆಂಟ್ ಈಕ್ವಲ್ ಶೇರ್ ನಾವು ಕೂಡ ಕೆಲಸ ಮಾಡಿದೀವಿ. ಒಂದು ವೇಳೆ ಅವ್ರಿಗೆ ಯಾರಿಗಾದ್ರೂ ಕೂಡ ಇಂಟ್ರೆಸ್ಟ್ ಇಲ್ಲ ಅನ್ನೋದ್ರೆ ಅವ್ರ ಜಮೀನ ನಾವು ಕಬ್ಜಾ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ಮೇಲೆ ಹೋರಾಟ ಯಾಕೆ ಮಾಡ್ಬೇಕ್ರಿ? ಸರಿ, ಕುಮಾರ